ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾಂಗ್ಲಾದೇಶದಲ್ಲಿ ಮುಂದುವರೆದ ಹಿಂದೂ ನರಮೇಧ. ಹಿಂದೂ ಪತ್ರಕರ್ತನ ಗುಂಡಿಕ್ಕಿ ಹತ್ಯೆ ಮಾಡಿದ ದುಷ್ಕರ್ಮಿಗಳು. ಹಿಂದೂ ವಿಧವೆ ಮೇಲೆ ಅತ್ಯಾಚಾರ ಮಾಡಿ ಕೂದಲು ಕತ್ತರಿಸಿ ಕ್ರೌರ್ಯ ಮೆರೆಯಲಾಗಿದೆ. ಕಾಲಿಗಂಜ್ ಪ್ರದೇಶದಲ್ಲಿ 40 ವರ್ಷದ ಮಹಿಳೆ ಮೇಲೆ ಇಬ್ಬರಿಂದ ರೇಪ್ ಮಾಡಲಾಗಿದೆ. ಶಾಹೀನ್ ಮತ್ತು ಹಸನ್ ಎಂಬ ಸಹೋದರರಿಂದ ಅತ್ಯಾಚಾರವನ್ನು ಮಾಡಲಾಗಿದೆ. ಶಾಹೀನ್ ಮತ್ತು ಹಸನ್ರಿಂದ 3 ಎಕರೆ ಭೂಮಿ ಮನೆ ಖರೀದಿ ಮಾಡಲಾಗಿತ್ತಂತೆ. 14 ಲಕ್ಷಕ್ಕೆ ಶಾಹೀನ್ ಹಸನ್ರಿಂದ ಮನೆಯನ್ನು ಖರೀದಿಸಿದ ಸಂತ್ರಸ್ತೆ. ಆ ಬಳಿಕ ಸಂತ್ರಸ್ತೆಗೆ ಶಾಹೀನ್ ಹಸನ್ರಿಂದ ಕಿರುಕುಳ ನೀಡಲಾಗಿದೆ. ಶನಿವಾರ ಏಕಾಏಕಿಯಾಗಿ ಮನೆಗೆ ನುಗ್ಗಿ ಸಂತ್ರಸ್ತೆ ಮೇಲೆ ಅತ್ಯಾಚಾರ ಮಾಡಲಾಗಿದೆ. ಬಳಿಕ 37,000 ರೂಪಾಯಿ ನೀಡುವಂತೆ ಬೆದರಿಕೆ ಹಾಕಲಾಗಿದೆ. ಹಣ ಕೊಡದೇ ಇದ್ದಕ್ಕೆ ಸಂಬಂಧಿಕರ ಎದುರೇಗೆಳ್ದೊಯ್ದು ಹಲ್ಲೆ ಮಾಡಲಾಗಿದೆ. ಸಂತ್ರಸ್ತೆಯನ್ನ ಮರಕ್ಕೆ ಕಟ್ಟಿ ಕೂದಲು ಕತ್ತರಿಸಿ ಚಿತ್ರಹಿಂಸೆ ನೀಡಲಾಗಿದೆ. ಸಂತ್ರಸ್ತೆ ಪ್ರಜ್ಞೆ ತಪ್ಪುವವರೆಗೂ ಚಿತ್ರಹಿಂಸೆ ನೀಡಿದ ದುರುಳರು. ರಾಣಾ ಪ್ರತಾಪ್ ಎಂಬ ಪತ್ರಕರ್ತನ ಗುಂಡಿಕ್ಕಿ ಹತ್ಯೆಯನ್ನು ಮಾಡಲಾಗಿದೆ. ಬಾಂಗ್ಲಾದಲ್ಲಿ ಹಿಂದೂಗಳನ್ನು ಗುರಿಯಾಗಿಸಿ ಈ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದೆ. ದೀಪು ದಾಸ್, ಅಮೃತ್ ಮಂಡಲ್, ಬಜೇಂದ್ರ ಬಿಸ್ವಾಸ್, ಖೋಖಾನ್ ಚಂದ್ರ ಸೇರಿದಂತೆ ಹಿಂದೂಗಳ ಸರಣಿ ಹತ್ಯೆ ನಡೀತಾನೆ ಇದೆ. ರಾಣಾ ಪ್ರತಾಪ್ ಬೈರಾಗಿ ಸೇರಿ ಒಟ್ಟು 5 ಹಿಂದೂಗಳ ಹತ್ಯೆ ಇದೀಗ ಆಗಿರೋದು. ಕಳೆದ 3 ವಾರಗಳಲ್ಲಿ ಬಾಂಗ್ಲಾದೇಶದಲ್ಲಿ 5 ಹಿಂದೂಗಳ ಹತ್ಯೆ ಕ್ರೂರವಾಗಿ ಮಾಡಲಾಗಿದೆ, ಭೀಕರವಾಗಿ. ಬಾಂಗ್ಲಾ ಭದ್ರತಾ ವೈಫಲ್ಯಕ್ಕೆ ಅಮಾಯಕರು ಇಲ್ಲಿ ಬಲಿಯಾಗ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಅವ್ರು ಪ್ರಶ್ನಿಸ್ತಾ ಇರೋದು ಮಾನವ ಹಕ್ಕು ಅನ್ನೋದೊಂದು ಗಿತ್ತು. ಅದರ ಜೊತೆಗೆ ನಾವು ಚಿಂತಕರು, ಪ್ರಗತಿಪರರು ಅಂತ ಹೇಳ್ಕೊಳ್ಳೋರೊಬ್ರು ಇದ್ರು. ಎಲ್ಲಿ ಹೋಗಿದ್ದಾರೆ ಇವಾಗ? ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಇವಾಗ ಅನ್ನೋ ಪ್ರಶ್ನೆಗಳು ಕೇಳ್ತಾ ಇದೆ. ಮಾಡಿರೋ ತಪ್ಪಾದ್ರೂ ಏನು, ಈ ಥರ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಅಂತ ಪ್ರಶ್ನಿಸ್ತಾ ಇದ್ದಾರೆ.